ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಕುಂಡಿಯ ರಹಸ್ಯ ಮತ್ತು ಬಿಹಾರದ ಅತಿದೊಡ್ಡ ಶಿವಲಿಂಗದ ಬಗ್ಗೆ ನೋಡೋಕ್ಕೂ ಮೊದಲು ಜಮ್ಮು ಕಾಶ್ಮೀರದ ಆಪರೇಷನ್ ಬಗ್ಗೆ ನೋಡ್ಬಿಡೋಣ. ಗಡಿ ಪ್ರದೇಶ ಕಾಶ್ಮೀರದಲ್ಲಿ ಮತ್ತೆ ಭಾರತ ಹಾಗೂ ಪಾಕ್ ಪ್ರಾಯೋಜಿತ ಉಗ್ರರ ನಡುವೆ ಸಂಘರ್ಷ ಭುಗಿಲೆದ್ದಿದೆ. ಭಾರತದಲ್ಲಿ ವಿಧ್ವಂಸ ಸೃಷ್ಟಿಸೋಕೆ ಯತ್ನಿಸಿದ್ದ ಜೈಷ್ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಲಾಗಿದೆ. ಕಿಶ್ತ್ವಾರ್ ಜಿಲ್ಲೆಯ ಸಿಂಗ್ಪೋರಾ ಏರಿಯಾದಲ್ಲಿ 3 ಉಗ್ರರು ಇದ್ದಾರೆ ಅನ್ನೋ ಗುಪ್ತಚರ ಮಾಹಿತಿ ಸಿಕ್ಕಿತ್ತು. ತಕ್ಷಣ ಆಪರೇಷನ್ ನಡೆಸಲಾಗಿದೆ. ಆಪರೇಷನ್ ಇನ್ನೂ ಕಂಟಿನ್ಯೂ ಆಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಮತ್ತೆ ಭಾರತವನ್ನ ಕೆಣಕಿದೆ. ಒಂದು ವಾರದಲ್ಲಿ ಸತತ 4ನೇ ಸಲ ಪಾಕ್ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಸಾಂಬಾ ಜಿಲ್ಲೆಯ ರಾಮ್ಗರ್ ಸೆಕ್ಟರ್ನ 2 ಕಡೆ ಪಾಕ್ ಡ್ರೋನ್ ಹಾರಾಟ ಮಾಡಿವೆ. ಅದರಲ್ಲೂ ಶನಿವಾರ ಸಂಜೆ 7 ಗಂಟೆಗೆ ನಮ್ಮ ಆರ್ಮಿ ಕ್ಯಾಂಪ್ ಬಳಿಯೇ ಡ್ರೋನ್ ಹಾರಿದೆ. ಸೇನೆ ಗುಂಡಿನ ಮೂಲಕ ಉತ್ತರ ಕೊಟ್ಟಿದೆ. ಜೊತೆಗೆ ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಕೂಡ ಆಕ್ಟಿವೇಟ್ ಮಾಡಿದೆ. ಹಾಗೆ ಸಾಂಬಾ ಜಿಲ್ಲೆಯ ಅಪ್ತಲ್ ಏರಿಯಾದಲ್ಲೂ ಡ್ರೋನ್ ಕಂಡು ಬಂದಿವೆ. ಈ ಮೂಲಕ ಪಾಕ್ ಈ ಸಲ ದೊಡ್ಡ ಕುತಂತ್ರ ಮಾಡ್ತಿರೋದು ಸ್ಪಷ್ಟವಾಗ್ತಿದೆ. ಕಾಶ್ಮೀರದಲ್ಲಿ ಈ ಸಲ ಏನೋ ದುಷ್ಕೃತ್ಯಕ್ಕೆ ಪ್ಲಾನ್ ಹಾಕಿರೋ ಥರ ಕಾಣ್ತಿದೆ. ಈ ಮಧ್ಯೆ ಪಾಕ್ ಗಡಿಯಲ್ಲೇ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ನಾರೋಟ್ ಜೈಮಲ್ ಸಿಂಗ್ ಗಡಿಯಲ್ಲಿ ಪಂಜಾಬ್ನ ಪಠಾಣ್ ಕೋಟ್ ಪೊಲೀಸರು ಸೆಂಟ್ರಲ್ ಏಜೆನ್ಸಿಗಳ ಸಹಾಯದಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಸೀಸ್ ಮಾಡಿದ್ದಾರೆ. ಇದರಲ್ಲಿ ಅತ್ಯಾಧುನಿಕ ಬಂದೂಕುಗಳು, 5 ಮ್ಯಾಗಜಿನ್ಗಳು, ಚೀನಾ ಮತ್ತು ಟರ್ಕಿ ನಿರ್ಮಿತ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಈ ಬಗ್ಗೆ ಪಂಜಾಬ್ನ ಬಾರ್ಡರ್ ರೇಂಜ್ ಡಿಐಜಿ ಸಂದೀಪ್ ಗೋಯಲ್ ರಿಯಾಕ್ಟ್ ಮಾಡಿದ್ದಾರೆ. ಗುಪ್ತಚರ ಮಾಹಿತಿ ಪ್ರಕಾರ ಪಾಕ್ ನೆಲದಿಂದ ಆಪರೇಟ್ ಆಗ್ತಿರೋ ರಿಂಡಾ ಅನ್ನೋ ಉಗ್ರ ಇವುಗಳನ್ನ ಕಳಿಸಿರ್ಬೋದು. ಈತನಿಗೆ ಪಾಕ್ನ ಗುಪ್ತಚರ ಸಂಸ್ಥೆ ಐಎಸ್ಐನಿಂದ ಫುಲ್ ಸಪೋರ್ಟ್ ಇದೆ ಅಂದಿದ್ದಾರೆ. ಆ ಪ್ರದೇಶದಲ್ಲಿ ತೀವ್ರ ಸರ್ಚ್ ಆಪರೇಷನ್ ಕೂಡ ಲಾಂಚ್ ಮಾಡಿದ್ದಾರೆ. ಇನ್ನು ದಿಲ್ಲಿ ಉಗ್ರ ದಾಳಿ ತನಿಖೆಯಲ್ಲಿ ಮತ್ತೊಂದು ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ದಾಳಿಲಿ ತನ್ನನ್ನು ತಾನೇ ಸ್ಫೋಟಿಸಿಕೊಂಡಿದ್ದ ಉಗ್ರ ಡಾಕ್ಟರ್ ಒಮರ್ ನಬಿ ಮತ್ತೊಬ್ಬ ದಾಳಿಕೋರರನ್ನ ನೇಮಿಸಿಕೊಳ್ಳೋಕೆ ಪ್ರಯತ್ನಿಸಿದ್ದ ಅಂತ ತಿಳಿದು ಬಂದಿದೆ. ಆದರೆ ಕಾಶ್ಮೀರದಲ್ಲಿ ಆಪಲ್ ಸೀಸನ್ ಆಗಿದ್ರಿಂದ ತನ್ನ ಕುಟುಂಬಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಆತ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ನಂತೆ. ಈತನನ್ನ ಯಾಸಿರ್ ಅಹಮದ್ ದಾರ್ ಅಂತ ಗುರುತಿಸಲಾಗಿದೆ. ದಿಲ್ಲಿ ಉಗ್ರ ದಾಳಿ ನಂತರ ಎನ್ಐಎ ಈತನನ್ನ ಹಿಡಿದಾಕಿತ್ತು. ಈಗ ವಿಚಾರಣೆ ಟೈಮಲ್ಲಿ ಈ ವಿಷಯ ಬಾಯ್ಬಿಟ್ಟಿದ್ದಾನೆ. ಇನ್ನು ಇರಾನ್ನಿಂದ ಮತ್ತಷ್ಟು ಆಘಾತಕಾರಿ ಸುದ್ದಿ ಬರ್ತಿದೆ. ಇರಾನ್ ಒಳಗೆ ಜಗತ್ತು ಅಂದ್ಕೊಂಡಿದ್ದಕ್ಕಿಂತ ಭಯಾನಕ ಹೊಡೆದಾಟ ಆಗಿದೆ. ಒಂದಲ್ಲ ಎರಡಲ್ಲ ನಾಗರಿಕ ಸಂಘರ್ಷದಲ್ಲಿ 16,000ದಿಂದ 18,000 ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ. ಅಲ್ಲಿನ ವೈದ್ಯರ ಹೇಳಿಕೆಗಳನ್ನು ಉಲ್ಲೇಖಿಸಿ ಮಾನವ ಹಕ್ಕುಗಳ ಸಂಸ್ಥೆಗಳು ಈ ವರದಿ ಮಾಡಿವೆ. ಅಲ್ಲದೆ ಇದುವರೆಗೂ 3.5 ಲಕ್ಷ ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಮಕ್ಕಳು, ಗರ್ಭಿಣಿಯರು ಕೂಡ ಇದ್ರು. ಕನಿಷ್ಠ 700ರಿಂದ 1000 ಜನರು ತಮ್ಮ ಕಣ್ಣುಗಳನ್ನು ಕಳ್ಕೊಂಡಿದ್ದಾರೆ. ಹಲವರು ರಕ್ತ ಸಿಗದೆ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋ ಮೆಡಿಕಲ್ ವರ್ಕರ್ಸ್ ಕೂಡ ಪೇಷಂಟ್ಗಳ ಜೀವ ಉಳಿಸೋಕೆ ತಮ್ಮ ರಕ್ತದಾನ ಮಾಡಿದ್ದಾರೆ. ಕೆಲ ಸಂದರ್ಭಗಳಲ್ಲಿ ಇವರಿಗೆ ರಕ್ತದಾನ ಮಾಡೋಕೆ ಇರಾನ್ನ ಭದ್ರತಾ ಪಡೆಗಳು ಬಿಡ್ತಿರ್ಲಿಲ್ಲ ಅಂತ ಗೊತ್ತಾಗಿದೆ. ಜೊತೆಗೆ ಮೃತಪಟ್ಟವರಲ್ಲಿ ಹೆಚ್ಚಿನವರು 30 ವರ್ಷಕ್ಕಿಂತ ಒಳಗಿನ ಯುವಕರು ಅಂತ ಗೊತ್ತಾಗಿದೆ. ಇನ್ನು ಪ್ರತಿಭಟನೆ ಶುರುವಾದಾಗಿನಿಂದ ಇರಾನ್ ಜನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ಭರವಸೆ ಇಟ್ಕೊಂಡಿದ್ರು. ಈಗ ಟ್ರಂಪ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಟ್ರಂಪ್ ನಮಗೆ ಮೋಸ ಮಾಡ್ತಿದ್ದಾರೆ, ನಮ್ಮನ್ನ ಫೂಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆರಂಭದಲ್ಲಿ ಟ್ರಂಪ್ ಇರಾನ್ ಜನರಿಗೆ ಸಪೋರ್ಟ್ ಮಾಡೋದಾಗಿ ಹೇಳಿದ್ರು. ಬೀದಿಗೆ ಇಳಿರಿ, ನಾನಿದ್ದೀನಿ ಅಂತೆಲ್ಲ ಹೇಳಿದ್ರು. ಆದ್ರೀಗ ಟ್ರಂಪ್ ಫುಲ್ ಸಪ್ಪೆ ಆಗಿದ್ದಾರೆ. ಹೀಗಾಗಿ ನಿಮ್ಮನ್ನ ನಂಬಿ ನಾವು ಬೀದಿಗೆ ಇಳಿದ್ವಿ, ಟ್ರಂಪ್ ನಮಗೆ ಮಾಡಿದ್ದು ಬರೀ ಮೋಸ ಅಂತ ಕಿಡಿಕಾರ್ತಿದ್ದಾರೆ. ಇನ್ನು ಲಕ್ಕುಂಡಿ ರಹಸ್ಯ ಹುಡುಕಿ ಹೊರಟಿರೋ ಅಧಿಕಾರಿಗಳಿಗೆ ಈಗ ಒಂದೊಂದೇ ಅಚ್ಚರಿಗಳು ಎದುರಾಗ್ತಿವೆ. ಈಗ ಲಕ್ಕುಂಡಿಯ ಕೋಟೆ ಗೋಡೆಯ ಒಳಭಾಗದಲ್ಲಿ ಶಿವಲಿಂಗವೊಂದು ಪತ್ತೆಯಾಗಿದೆ. ಇದು ಕಂಚು, ತಾಮ್ರ ಅಥವಾ ಬೆಳ್ಳಿಯದ್ದಾಗಿರ್ಬೋದು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಪುರಾತತ್ವ ಇಲಾಖೆ ಇದನ್ನ ವಶಕ್ಕೆ ತಗೊಂಡಿದ್ದು ಇದರ ಐತಿಹಾಸಿಕ ಮಹತ್ವ ಮತ್ತು ಲೋಹದ ಸತ್ಯಾಸತ್ಯತೆ ಪರಿಶೀಲಿಸುತ್ತಿದ್ದಾರೆ. ಇನ್ನು ಈ ಉತ್ಖನನ ಜಾಗದಲ್ಲಿ ನಾಗರಕಲ್ಲು ಮತ್ತು ನಾಗಮಣಿಯೊಂದಿಗೆ ಕೆತ್ತಿರೋ ಶಿಲಾಕೃತಿ ಪತ್ತೆಯಾಗಿದೆ. ಕೆಲ ಮಡಿಕೆಯ ಚೂರುಗಳು ಕೂಡ ಸಿಕ್ಕಿವೆ. ಸದ್ಯ ಇದುವರೆಗೂ 2.5 ಅಡಿಗಳಷ್ಟು ಉತ್ಖನನ ಮಾಡಲಾಗಿದೆ. 6-7 ಅಡಿ ಆಳ ಉತ್ಖನನ ಮಾಡಿದ್ರೆ ಇನ್ನೂ ಹಲವು ಪ್ರಾಚ್ಯಾವಶೇಷ ವಸ್ತುಗಳು ಸಿಗ್ಬೋದು ಅಂತ ಲಕ್ಕುಂಡಿ ಪಾರಂಪರಿಕ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸದಸ್ಯ ಸಿದ್ದು ಪಾಟೀಲ್ ತಿಳಿಸಿದ್ದಾರೆ. ಇನ್ನು ಇದೇ ಉತ್ಖನನದ ಸ್ಥಳದಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ ಅಂತ ಸುದ್ದಿ ಬರ್ತಿದೆ. ಇದು ಸ್ಥಳೀಯರಲ್ಲಿ ನಾನಾ ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ನಿಧಿ ಕಾಯೋಕೆ ಸರ್ಪ ಇದೆ ಅಂತ ಆ ಭಾಗದಲ್ಲಿ ನಂಬಿಕೆ ಇದೆ. ಈ ಮಧ್ಯೆ ಕಾಕತಾಳೀಯ ಅನ್ನೋ ನಾಗರ ಹಾವು ಪತ್ತೆಯಾಗಿರೋದು ಹಲವರ ಕುತೂಹಲ ಜಾಸ್ತಿ ಮಾಡಿದೆ. ಇನ್ನು ಈ ಉತ್ಖನನದ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ.
ಮುಂದಿನ ಹಂತದ ಉತ್ಖನನದ ಬಗ್ಗೆ ಈ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನು ಬಿಹಾರದ ಮೋತಿಹಾರಿ ಈಗ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಅಲ್ಲಿ ನಿರ್ಮಾಣವಾಗ್ತಿರೋ ವಿರಾಟ್ ರಾಮಾಯಣ ಮಂದಿರದಲ್ಲಿ ಪ್ರಪಂಚದ ಅತಿದೊಡ್ಡ ಶಿವಲಿಂಗವನ್ನ ಯಶಸ್ವಿಯಾಗಿ ಸ್ಥಾಪನೆ ಮಾಡಲಾಗಿದೆ. ಇದು ಮೂಲತಃ ತಮಿಳುನಾಡಲ್ಲಿ ನಿರ್ಮಾಣವಾಗಿದ್ದ ಶಿವಲಿಂಗ. ಬರೋಬ್ಬರಿ 33 ಅಡಿ ಎತ್ತರ ಇದೆ, 200 ಟನ್ ತೂಕ ಇದೆ. ಈ ಪವಿತ್ರ ಶಿವಲಿಂಗಕ್ಕಾಗಿ ವಿಶೇಷ ರೀತಿಯ ಕಪ್ಪು ಗ್ರಾನೈಟ್ ಬಳಸಲಾಗಿದೆ. ಇದನ್ನ ಚೆನ್ನೈ ಹತ್ತಿರದ ಮಹಾಬಲಿಪುರಂನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದ ಬಿಹಾರದ ಮೋತಿಹಾರಿಗೆ ಕ್ರೇನ್ಗಳ ಮೂಲಕ ಸಾಗಿಸಲಾಗಿದೆ. ಸುಮಾರು 2100 ಕಿಲೋಮೀಟರ್ ಪ್ರಯಾಣ ಮಾಡಿದೆ. ದಾರಿಯುದ್ದಕ್ಕೂ ಜನ ಇದಕ್ಕೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡಿದ್ರು. ಇನ್ನು ಈ ಶಿವಲಿಂಗ ಸ್ಥಾಪನೆ ಆಗಿರೋ ವಿರಾಟ್ ರಾಮಾಯಣ ಮಂದಿರ ಕೂಡ ಸಾಧಾರಣದ್ದಲ್ಲ. ಇದು ಪೂರ್ತಿ ರೆಡಿಯಾದ ಮೇಲೆ ಕಾಂಬೋಡಿಯಾದಲ್ಲಿರೋ ಪ್ರಸಿದ್ಧ ಅಂಕೋರ್ ವಾಟ್ ದೇವಾಲಯಕ್ಕಿಂತಲೂ ದೊಡ್ಡದಾಗಿರಲಿದೆ. ಇನ್ನು ಈ ಶಿವಲಿಂಗದ ವಿಶೇಷತೆ ಏನು? ಇದನ್ನ ತಮಿಳುನಾಡಲ್ಲಿ ಯಾಕೆ ನಿರ್ಮಿಸಿದ್ರು? ಅಷ್ಟು ದೂರದಿಂದ ತರೋ ಅಗತ್ಯ ಏನಿತ್ತು? ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಫುಲ್ ನ್ಯೂಸ್ ಅಂತ್ಯದಲ್ಲಿ ನಿಮಗೆ ಈ ವಿಡಿಯೋ ಸಿಗುತ್ತೆ, ನೀವು ಅದನ್ನ ಕೂಡ ನೋಡಬಹುದು. ಇನ್ನು ಮಂಡ್ಯ ಜಿಲ್ಲೆ ಯಡಿಯೂರು ಬ್ಲಾಕ್ನಲ್ಲಿ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಚಿನ್ನಕ್ಕಾಗಿ ಅನ್ವೇಷಣೆ ನಡೆಸಲಿದೆ. 2 ಕೊಳವೆ ಬಾವಿ ಮತ್ತು 3 ಕಂದಕಗಳನ್ನ ಕೊರೆಯೋಕೆ ಅನುಮತಿ ನೀಡಬೇಕು ಅಂತ ಕಂಪನಿ ಅರಣ್ಯ ಇಲಾಖೆಯನ್ನ ಕೇಳಿದೆ. ಹಾಗೆ ಹಾವೇರಿ ಜಿಲ್ಲೆಯ ಕಾಕೋಳ್ ಬ್ಲಾಕ್, ಚಿನ್ನಿಕಟ್ಟೆ ಬ್ಲಾಕ್, ಕೊಪ್ಪಳ ಮತ್ತು ರಾಯಚೂರಿನ ಕಿಲ್ಲರಹಳ್ಳಿ ಪ್ರದೇಶದಲ್ಲಿ ಚಿನ್ನಕ್ಕಾಗಿ ಸಮೀಕ್ಷೆ ನಡೆಸೋಕೆ ಪ್ಲಾನ್ ಆಗಿದೆ. ರಾಜ್ಯದಲ್ಲಿ ಅಂತರ್ಜಾತಿ ವಿವಾಹವಾಗುವ ಜೋಡಿಗಳಿಗೆ ಪೊಲೀಸರ ರಕ್ಷಣೆ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಇತ್ತೀಚೆಗೆ ಧಾರವಾಡ ಜಿಲ್ಲೆಯಲ್ಲಿ ಮರ್ಯಾದೆಗೇಡು ಹತ್ಯೆ ನಡೆದಿತ್ತು. ಜಾತಿಯ ಕಾರಣಕ್ಕೆ 6 ತಿಂಗಳ ಗರ್ಭಿಣಿಯನ್ನ ಹತ್ಯೆ ಮಾಡಲಾಗಿತ್ತು. ಈ ಬಗ್ಗೆ ಮಾತನಾಡಿರೋ ಗೃಹ ಸಚಿವ ಪರಮೇಶ್ವರ್ ಅವರು, ಮದುವೆಗೂ ಮುನ್ನ ಜಾತಿಯ ಕಾರಣಕ್ಕೆ ಅನೇಕ ಯುವಕರು ಕುಟುಂಬಗಳಿಂದಲೇ ಅಪಾಯ ಎದುರಿಸುತ್ತಾರೆ. ಅಂಥವರು ರಕ್ಷಣೆ ಕೋರಿ ಸ್ಥಳೀಯ ಪೊಲೀಸರಿಗೆ ದೂರು ಕೊಟ್ರೆ ಅದನ್ನ ಸರ್ಕಾರ ನೋಡಿಕೊಳ್ಳುತ್ತೆ. ಪೊಲೀಸರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬಾರದು. ಕೂಡಲೇ ಬೆದರಿಕೆಯಿಂದ ನಲುಗಿದವರಿಗೆ ಭದ್ರತೆ ಕಲ್ಪಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ರ ದಾವೋಸ್ ಪ್ರವಾಸ ರದ್ದಾಗಿದ್ದು ರಾಜಕೀಯವಾಗಿ ಟೀಕೆಗೆ ಗುರಿಯಾಗಿದೆ. ಜನವರಿ 19ರಿಂದ ನಿಗದಿಯಾಗಿದ್ದ ಸಮ್ಮೇಳನಕ್ಕೆ ಡಿಕೆ ಶಿವಕುಮಾರ್ ಹೋಗಬೇಕಿತ್ತು. ಅಲ್ಲಿ ವಿಶ್ವ ಆರ್ಥಿಕ ಶೃಂಗಸಭೆ ನಡೀತಿತ್ತು. ಆದರೆ ಎಐಸಿಸಿ ನಾಯಕರ ಸರಣಿ ಸಭೆಗಳು, ನರೇಗಾ ಕಾಯ್ದೆ ಮರು ಜಾರಿಗೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮತ್ತು ಜನವರಿ 22ರಿಂದ ನಡೆಯಲಿರೋ ಜಂಟಿ ಅಧಿವೇಶನದಲ್ಲಿ ಡಿಕೆ ಭಾಗಿಯಾಗಲಿದ್ದಾರೆ. ಹೀಗಾಗಿ ದಾವೋಸ್ ಪ್ರವಾಸ ರದ್ದಾಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಬಿಜೆಪಿ ಇದನ್ನ ಟೀಕೆ ಮಾಡಿದೆ. ಡಿಸಿಎಂ ಅಲ್ಲಿ ಹೋಗಿದ್ರೆ ರಾಜ್ಯವನ್ನ ಪ್ರತಿನಿಧಿಸಬಹುದಿತ್ತು. ಆದರೆ ರಾಜ್ಯದ ಹಿತಕ್ಕಿಂತ ಇವರಿಗೆ ಪಕ್ಷ ಮತ್ತು ಕುರ್ಚಿ ಉಳಿಸಿಕೊಳ್ಳೋದು ಮುಖ್ಯವಾಗಿದೆ ಅಂತ ಕಾಲೆಳೆದಿದೆ. ಇನ್ನು ಬೆಂಗಳೂರಲ್ಲಿ ವಲಸಿಗರ ಶೆಡ್ಗೆ ತೆರಳಿ ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿತ್ತು. ಆಮೇಲೆ ಅವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. 10,000 ರೂಪಾಯಿ ನಗದು ಶ್ಯೂರಿಟಿ ಮತ್ತು ಪರ್ಸನಲ್ ಬಾಂಡ್ ಷರತ್ತು ವಿಧಿಸಿ ಜಾಮೀನು ನೀಡಲಾಗಿದೆ. ಇನ್ನು CL7 ಅಬಕಾರಿ ಲೈಸೆನ್ಸ್ ಮಾಡಿಸಿಕೊಡೋಕೆ ಲಂಚಕ್ಕೆ ಬೇಡಿಕೆ ಇಟ್ಟ ಕೇಸ್ನಡಿ ಅಬಕಾರಿ ಎಸ್ಪಿ ಸೇರಿ 3ರನ್ನ ಲೋಕಾಯುಕ್ತ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿತ್ತು. ಈಗ ಕೋರ್ಟ್ 3ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಬಂಧಿತರನ್ನ ಬೆಂಗಳೂರಿನ ಬೈಯಪ್ಪನಹಳ್ಳಿ ಕಚೇರಿಯ ಅಬಕಾರಿ ಡಿಸಿ ಜಗದೀಶ್, ಎಸ್ಪಿ ತಮ್ಮಣ್ಣ ಮತ್ತು ಕಾನ್ಸ್ಟೇಬಲ್ ಲಕ್ಕಪ್ಪ ಅಂತ ಗುರುತಿಸಲಾಗಿದೆ. ಇವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಬಕಾರಿ ಡಿಸಿ ಮತ್ತು ಲೈಸೆನ್ಸ್ ಕೋರಿದವರ ಮಧ್ಯೆ ನಡೆದಿದೆ ಎನ್ನಲಾದ ಸಂಭಾಷಣೆಯನ್ನ ಬಿಜೆಪಿ ರಿಲೀಸ್ ಮಾಡಿದೆ. ಅಬಕಾರಿ ಲಂಚದಲ್ಲಿ ಸಚಿವರಿಗೂ ಪಾಲು ಹೋಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮತ್ತು ಆರ್ಸಿಬಿ ಪಂದ್ಯಗಳನ್ನು ನಡೆಸೋಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಷರತ್ತು ಮತ್ತು ನಿಯಮಗಳನ್ನ ಹಾಕಿ ಈ ಅನುಮೋದನೆ ನೀಡಲಾಗಿದೆ. ಕಾಲ್ತುಳಿತ ಆದ್ಮೇಲೆ ಇಲ್ಲಿ ಪಂದ್ಯ ನಡೆಸಬೇಕೋ ಬೇಡವೋ ಅನ್ನೋ ಗೊಂದಲ ಇತ್ತು. ಬಳಿಕ ಸರ್ಕಾರ, ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಜೊತೆ ಹಲವು ಸುತ್ತಿನ ಮಾತುಕತೆ ಆಗಿತ್ತು. ಜನಸಂದಣಿ ನಿಯಂತ್ರಣಕ್ಕೆ ಕ್ರಮ ತಗೋಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿತ್ತು. ಆರ್ಸಿಬಿ ಕೂಡ ಸ್ಟೇಡಿಯಂ ಸುತ್ತಮುತ್ತ ಸುಮಾರು 300ರಿಂದ 350 ಎಐ ಕ್ಯಾಮೆರಾಗಳನ್ನ ಅಳವಡಿಸೋ ಪ್ರಸ್ತಾಪ ಮುಂದಿಟ್ಟಿತ್ತು. ಇದರ ಬೆನ್ನಲ್ಲೇ ಪಂದ್ಯ ನಡೆಸೋಕೆ ಅನುಮತಿ ಸಿಕ್ಕಿದೆ. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ಗೆ ಲಿಂಕ್ ಹೊಂದಿರೋ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈತನನ್ನ ಆಗ್ರಾ ಮೂಲದ 23 ವರ್ಷದ ಪ್ರದೀಪ್ ಶರ್ಮಾ ಅಲಿಯಾಸ್ ಗೋಲು ಅಂತ ಗುರುತಿಸಲಾಗಿದೆ. ಗುಪ್ತಚರ ಮಾಹಿತಿ ಮೇರೆಗೆ ದಿಲ್ಲಿ ಅಪರಾಧ ನಿಗ್ರಹ ದಳ ಪೊಲೀಸರು ಮತ್ತು ರಾಜಸ್ಥಾನ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಈತ ಅನೇಕ ಕೇಸ್ಗಳಲ್ಲಿ ಬೇಕಾಗಿದ್ದ. ಬಿಷ್ಣೋಯ್ ಗ್ಯಾಂಗ್ನ ಆಕ್ಟಿವ್ ಮೆಂಬರ್ ಆಗಿದ್ದ. ಗ್ಯಾಂಗ್ಗೆ ಬೇಕಾದ ಅಕ್ರಮ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನ ಸಪ್ಲೈ ಮಾಡ್ತಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಖಾಲಿ ಮನೆಯೊಂದರಲ್ಲಿ ಪರ್ಮಿಷನ್ ಇಲ್ಲದೆ ನಮಾಜ್
ಮಾಡ್ತಿದ್ರು ಅಂತ ಹೇಳಿ ಯುಪಿ ಪೊಲೀಸರು 12 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮೊಹಮ್ಮದ್ ಗಂಜ್ ಅನ್ನೋ ಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಕಳೆದ ಕೆಲ ವಾರಗಳಿಂದ ಇಲ್ಲಿ ಅನಧಿಕೃತವಾಗಿ ಪ್ರಾರ್ಥನೆ ಮಾಡಲಾಗ್ತಿದೆ. ಅದನ್ನ ತಾತ್ಕಾಲಿಕ ಮದ್ರಸವಾಗಿ ಬಳಸಿಕೊಳ್ಳಲಾಗ್ತಿದೆ ಅಂತ ಅಲ್ಲಿನ ಜನರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ನಮಾಜ್ ಮಾಡ್ತಿರೋ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ 12 ಜನರನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ ಅಲ್ಲಿನ ಎಸ್ಪಿ ಅನ್ಶಿಕಾ ವರ್ಮಾ ತಿಳಿಸಿದ್ದಾರೆ. ಅನುಮತಿ ಇಲ್ಲದೆ ಒಂದು ಜಾಗದಲ್ಲಿ ಧಾರ್ಮಿಕ ಚಟುವಟಿಕೆ ನಡೆಸೋದು ಕಾನೂನು ಉಲ್ಲಂಘನೆ. ಇಂಥ ಚಟುವಟಿಕೆ ಪುನಃ ರಿಪೀಟ್ ಆದ್ರೆ ಕಠಿಣ ಕ್ರಮ ತಗೋತೀವಿ ಅಂದಿದ್ದಾರೆ. ಹರಿಯಾಣದ ನೂಹ್ ಜಿಲ್ಲೆಯ ಕುಂಡ್ಲಿ ಮಾನೇಸರ್ ಪಲ್ವಲ್ ಎಕ್ಸ್ಪ್ರೆಸ್ ವೇನಲ್ಲಿ ದೊಡ್ಡ ಅಪಘಾತ ಸಂಭವಿಸಿದೆ. ಒಟ್ಟು 5 ಭಾರಿ ವಾಹನಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡಿವೆ. 2 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅಪಘಾತಕ್ಕೊಳಗಾದ ವಾಹನಗಳಲ್ಲೊಂದು ಅಮೆಜಾನ್ ಕಂಟೈನರ್ ಕೂಡ ಇತ್ತು. ಅದರಲ್ಲಿ 1 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಸರಕುಗಳಿದ್ದು ಅವೆಲ್ಲ ಸುಟ್ಟು ಕರಕಲಾಗಿವೆ. ಒಂದು ವಾಹನ ಸಡನ್ ಆಗಿ ಬ್ರೇಕ್ ಹಾಕಿದ ಕಾರಣ ಹೀಗಾಯಿತು ಎನ್ನಲಾಗಿದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ 3ನೇ ಮತ್ತು ಅಂತಿಮ ಏಕದಿನ ಪಂದ್ಯ ಇಂದೋರ್ನಲ್ಲಿ ನಡೀತಿದೆ. ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ದುಕೊಂಡಿತ್ತು. ಬ್ಯಾಟಿಂಗ್ ಶುರು ಮಾಡಿದ ನ್ಯೂಜಿಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 337 ರನ್ ಕಲೆ ಹಾಕಿದೆ. ನ್ಯೂಜಿಲೆಂಡ್ ಪರ ಗ್ಲೆನ್ ಫಿಲಿಪ್ಸ್ 106 ರನ್, ಡೆರಿಲ್ ಮಿಚೆಲ್ 137 ರನ್ ಗಳಿಸಿದ್ರು. ಇನ್ನು ನ್ಯೂಜಿಲೆಂಡ್ ಗುರಿ ಬೆನ್ನತ್ತಿದ್ದ ಭಾರತದ ಸ್ಕೋರ್ ಕಾರ್ಡ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮಲ್ಲೇ ಈ ತರ ಇತ್ತು. ಇನ್ನು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಇಂದೋರ್ಗೆ ಹೋಗುವಾಗ 3 ಲಕ್ಷ ರೂಪಾಯಿ ಮೌಲ್ಯದ ವಾಟರ್ ಪ್ಯೂರಿಫೈಯರ್ ಸಿಸ್ಟಮ್ ಕೊಂಡೊಯ್ದಿದ್ದಾರೆ ಅಂತ ವರದಿಯಾಗಿದೆ. ತಮ್ಮ ಹೋಟೆಲ್ ರೂಮ್ನಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಿವೆ. ಇತ್ತೀಚೆಗೆ ಇಂದೋರ್ನಲ್ಲಿ ಕಲುಷಿತ ನೀರು ಕುಡಿದು 23 ಜನ ಸಾವನ್ನಪ್ಪಿದ್ರು. ಹೀಗಾಗಿ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಭಾರತದ 14 ವರ್ಷದ ಎಡಗೈ ಬ್ಯಾಟರ್ ವೈಭವ್ ಸೂರ್ಯವಂಶಿ ಮತ್ತೊಂದು ದಾಖಲೆ ಬರೆದಿದ್ದಾರೆ. ಬಾಂಗ್ಲಾ ವಿರುದ್ಧದ ಅಂಡರ್ 19 ವಿಶ್ವಕಪ್ ಮ್ಯಾಚ್ನಲ್ಲಿ ಎಡಗೈ ಬ್ಯಾಟರ್ ದಿಗ್ಗಜರ ದಾಖಲೆಗಳನ್ನ ಸೈಡ್ಗಟ್ಟಿದ್ದಾರೆ. ಬರೀ 30 ಬಾಲ್ಗಳಲ್ಲಿ ಅರ್ಧ ಶತಕ ಪೂರೈಸಿ ಒಟ್ಟಾರೆಯಾಗಿ 67 ಬೌಲ್ಗಳಲ್ಲಿ 72 ರನ್ ಕಲೆ ಹಾಕಿದ್ರು. ಇದರಲ್ಲಿ 6 ಬೌಂಡರಿ ಮತ್ತು 3 ಸಿಕ್ಸ್ ಬಾರಿಸಿದ್ರು. ಈ ಮೂಲಕ ಅಂಡರ್ 19 ವಿಶ್ವಕಪ್ನಲ್ಲಿ 15 ವರ್ಷ ತುಂಬೋ ಮುನ್ನವೇ 50ಕ್ಕಿಂತ ಹೆಚ್ಚು ರನ್ ಬಾರಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಅಫ್ಘಾನ್ ಕ್ರಿಕೆಟಿಗ ಶಾಹಿದುಲ್ಲಾ ಕಮಲ್ರ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಅವರು 15 ವರ್ಷ 19 ದಿನದವರಿದ್ದಾಗ ಈ ಸಾಧನೆ ಮಾಡಿದ್ರು. ಇನ್ನು ಇದೇ ಮ್ಯಾಚ್ನಲ್ಲಿ ವೈಭವ್ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನ ಕೂಡ ಬ್ರೇಕ್ ಮಾಡಿದ್ದಾರೆ. ಯೂತ್ ಓಡಿಐನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಭಾರತೀಯರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಹಿಂದಿಕ್ಕಿದ್ದಾರೆ. ಕೊಹ್ಲಿ 28 ಪಂದ್ಯಗಳಲ್ಲಿ 978 ರನ್ ಕಲೆ ಹಾಕಿದ್ರು. ಈಗ ವೈಭವ್ 1047ಕ್ಕಿಂತ ಹೆಚ್ಚು ರನ್ ಗಳಿಸಿ ಕೊಹ್ಲಿ ದಾಖಲೆ ಮುರಿದಿದ್ದಾರೆ. ಇನ್ನು ಬಿಸಿನೆಸ್ ಮತ್ತು ಹಣಕಾಸು ಕ್ಷೇತ್ರದ ಡೆವಲಪ್ಮೆಂಟ್ಗಳ ಬಗ್ಗೆ ನೋಡೋದಾದ್ರೆ, ವಿಶ್ವದಲ್ಲಿ 2010 ರಿಂದ ಈವರೆಗೆ ಎಐ ಮೇಲೆ ಬರೋಬ್ಬರಿ $600 ಬಿಲಿಯನ್ ಹೂಡಿಕೆ ಆಗಿದೆ. ಈ ಮೊತ್ತದಲ್ಲಿ 65% ರಷ್ಟು ಹಣ ಅಮೆರಿಕ ಮತ್ತು ಚೀನಾ ಹೂಡಿಕೆ ಮಾಡಿದೆ. ವರ್ಲ್ಡ್ ಎಕನಾಮಿಕ್ ಫೋರಂನ ವರದಿಯಿಂದ ಇದು ಗೊತ್ತಾಗಿದೆ. ಈ ಅತಿಯಾದ ಎಐ ಬೇಡಿಕೆಯಿಂದ ವಿದ್ಯುತ್ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಿದೆ. ಸದ್ಯಕ್ಕೆ 420 ಟೆರಾವ್ಯಾಟ್ ಅವರ್ಸ್ ಬೇಡಿಕೆ ಇದೆ. ಇದು 2030 ಹೊತ್ತಿಗೆ 1200 ಟೆರಾವ್ಯಾಟ್ ಅವರ್ಸ್ಗೆ ಏರಿಕೆಯಾಗಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು WEF ನ ಫ್ಯೂಚರ್ ಆಫ್ ಜಾಬ್ಸ್ ಸರ್ವೆ ಪ್ರಕಾರ 2025 ರಿಂದ 2030 ನಡುವೆ ಇವತ್ತಿನ ಒಟ್ಟು ಉದ್ಯೋಗಗಳಲ್ಲಿ ಸುಮಾರು 22% ನಷ್ಟು ಕೆಲಸಗಳ ಮೇಲೆ ಎಐ ಪ್ರಭಾವ ಇರುತ್ತೆ. ಸುಮಾರು 14% ನಷ್ಟು ಅಂದ್ರೆ 170 ಮಿಲಿಯನ್ ಹೊಸ ಕೆಲಸಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇಂಡಿಗೋ ಏರ್ಲೈನ್ಸ್ಗೆ ವಿಮಾನಯಾನ ನಿಯಂತ್ರಕ ಸಂಸ್ಥೆ DGCA 22 ಕೋಟಿ ದಂಡ ವಿಧಿಸಿದೆ. ಡಿಸೆಂಬರ್ ತಿಂಗಳಲ್ಲಿ ಇಂಡಿಗೋ ಸಂಸ್ಥೆಯ ನಿರ್ವಹಣೆ ಪೂರ್ತಿ ಹಳಿ ತಪ್ಪಿತ್ತು. ಇದರಿಂದ 2500 ಫ್ಲೈಟ್ಸ್ ರದ್ದಾಗಿದ್ವು. ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಗಿತ್ತು. ಹೀಗಾಗಿ ಈ ದಂಡ ಬಿದ್ದಿದೆ. ಅಲ್ಲದೆ ಈ ವ್ಯವಸ್ಥೆ ಸರಿಯಾಗುವವರೆಗೂ 50 ಕೋಟಿ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಇಡುವಂತೆ ಸೂಚನೆ ಕೊಡಲಾಗಿದೆ. ಈ ಎಡವಟ್ಟಿಗೆ ಕಾರಣರಾದವರನ್ನ ವಜಾ ಮಾಡಲಾಗಿದೆ. ಸಿಜಿ ಪವರ್ ಕಂಪನಿಗೆ ಅಮೆರಿಕ ಮೂಲದ ಟಾಲ್ ಗ್ರಾಸ್ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್ ಕಂಪನಿಯಿಂದ 900 ಕೋಟಿ ಆರ್ಡರ್ ಸಿಕ್ಕಿದೆ. ಅಮೆರಿಕದಲ್ಲಿ ನಡೀತಿರೋ ಒಂದು ದೊಡ್ಡ ಡೇಟಾ ಸೆಂಟರ್ ಪ್ರಾಜೆಕ್ಟ್ಗೆ ಬೇಕಾದ ಪವರ್ ಟ್ರಾನ್ಸ್ಫಾರ್ಮರ್ಗಳನ್ನು ಇವರು ಸಪ್ಲೈ ಮಾಡಬೇಕು. ಈ ಮೂಲಕ ಸಿಜಿ ಪವರ್ ಕಂಪನಿ ಜಾಗತಿಕ ಮಾರುಕಟ್ಟೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಕಂಪನಿ ಹೇಳಿರೋ ಪ್ರಕಾರ ಇದು ಅವರಿಗೆ ಇತಿಹಾಸದಲ್ಲೇ ಸಿಕ್ಕಿರೋ ಅತಿ ದೊಡ್ಡ ಸಿಂಗಲ್ ಕಾಂಟ್ರಾಕ್ಟ್. ಭಾರತದ ಬಹುತೇಕ ವಿದ್ಯುತ್ ವಿತರಣಾ ಕಂಪನಿಗಳು ಲಾಭ ಗಳಿಸಿವೆ. 2024-25 ಆರ್ಥಿಕ ವರ್ಷದಲ್ಲಿ ತೆರಿಗೆ ಎಲ್ಲ ಕಳೆದು ಒಟ್ಟು 2701 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಮಾಡಿವೆ.
ಇಂಧನ ಸಚಿವಾಲಯ ಈ ಮಾಹಿತಿ ಕೊಟ್ಟಿವೆ. 2013-14 ಸಾಲಿನಲ್ಲಿ ಈ ಕಂಪನಿಗಳೆಲ್ಲ 67,692 ಕೋಟಿ ರೂಪಾಯಿ ನಷ್ಟ ಮಾಡಿಕೊಂಡಿದ್ವು. ಕಳೆದ ವರ್ಷ ಅಂದ್ರೆ 2023-24ರಲ್ಲಿ ಈ ನಷ್ಟದ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿ 25,553 ಕೋಟಿ ರೂಪಾಯಿಗೆ ಬಂದಿತ್ತು. ಈಗ ಆ ನಷ್ಟವನ್ನೆಲ್ಲ ಮೀರಿ ಲಾಭಕ್ಕೆ ತಿರುಗಿವೆ. ಕರೆಂಟ್ ಕಳ್ಳತನ, ಬಿಲ್ ಮಾಡೋದ್ರಲ್ಲಿ ಆಗೋ ತಪ್ಪುಗಳು ಮತ್ತು ತಾಂತ್ರಿಕ ದೋಷಗಳಿಂದ ಆಗೋ ನಷ್ಟ ಗಣನೀಯವಾಗಿ ತಗ್ಗಿದೆ. ಹೀಗಾಗಿ ಹಾಕಿದ ಬಂಡವಾಳಕ್ಕೆ ತಕ್ಕಂತೆ ಲಾಭ ಸಿಕ್ಕಿದೆ. ಇನ್ನು 2025ರ ಏಪ್ರಿಲ್ನಿಂದ ನವೆಂಬರ್ವರೆಗೆ ದೇಶದ ಫಾರ್ಮಾ ರಫ್ತು 6.5% ರಷ್ಟು ಏರಿಕೆಯಾಗಿದೆ. $20.48 ಬಿಲಿಯನ್ ಗೆ ತಲುಪಿದೆ. ಭಾರತದ ಫಾರ್ಮಾ ಕಂಪನಿಗಳಿಗೆ ಬ್ರೆಜಿಲ್ ಮತ್ತು ನೈಜೀರಿಯಾ ದೇಶಗಳು ಪ್ರಮುಖ ಮಾರುಕಟ್ಟೆಗಳಾಗಿವೆ. ನೈಜೀರಿಯಾ ಹೆಚ್ಚುವರಿಯಾಗಿ $179 ಮಿಲಿಯನ್ ಔಷಧ ಖರೀದಿಸಿದೆ. ಬ್ರೆಜಿಲ್ $100 ಮಿಲಿಯನ್ ಮೌಲ್ಯದ ಔಷಧ ಖರೀದಿಸಿದೆ. ಈ ದೇಶಗಳಲ್ಲಿ ಈಗ ಆರೋಗ್ಯ ಸೌಲಭ್ಯಗಳು ಹೆಚ್ಚಾಗ್ತಿವೆ. ಸರ್ಕಾರಗಳು ಔಷಧಿ ಖರೀದಿ ಮಾಡೋದು ಜಾಸ್ತಿ ಆಗಿದೆ. ಹಾಗಾಗಿ ಈ ಏರಿಕೆ ಆಗಿದೆ. ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಭಾರತದ ಷೇರು ಮಾರುಕಟ್ಟೆಯಿಂದ ಹಣ ತೆಗೆಯುವುದನ್ನು ಮುಂದುವರೆಸಿದ್ದಾರೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಇಲ್ಲಿವರೆಗೆ 22,500 ಕೋಟಿಗೂ ಹೆಚ್ಚು ಹಣವನ್ನ ಮಾರ್ಕೆಟ್ನಿಂದ ವಾಪಸ್ ತೆಗೆದಿದ್ದಾರೆ. ಕಳೆದ ವರ್ಷ ಶುರುವಾಗಿದ್ದ ಈ ಭಾರಿ ಮಾರಾಟದ ಟ್ರೆಂಡ್ ಇನ್ನೂ ನಿಂತಿಲ್ಲ. ಕಳೆದ ವರ್ಷ ಒಟ್ಟು 1.66 ಲಕ್ಷ ಕೋಟಿ ರೂಪಾಯಿ ತಗೊಂಡು ಹೋಗಿದ್ರು. ರೂಪಾಯಿ ಮೌಲ್ಯದಲ್ಲಿ ಏರಿಳಿತ, ಗ್ಲೋಬಲ್ ಟ್ರೆಂಡ್ನಲ್ಲಿನ ಟೆನ್ಷನ್ ಹಾಗೂ ಅಮೆರಿಕದ ಟ್ಯಾರಿಫ್ ಭಯ ಪ್ರಮುಖ ಕಾರಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.